ಹೆಂಗೋ ಬಿಡಮ್ಮಿ ನಿಂಗೇನು ಈಗ ಹೆಂಗೋ ನಿನ್ನ ಮಗ ಸಂದಾಗ ದುಡಿಯಕ್ಕೆ ಶುರು ಮಾಡ್ಕೊಬಿಟ್ಟವನೆ. ಸಂದಾಗ ದುಡಿತಾನೆ ಹೆಂಗೋನ್ ವೇತಗೆ ನೆಮ್ಮದಿಯಾಗಿ ಬಿಟ್ಟಿದೀಗ ನೀನಂತುನ್ವೆ ಅಲ್ವೇ. ಏನೋ ಎಲ್ಲನೂ ಆ ದೇವ್ರ ನಿನಿಯ ಅದೇನೋ ಅಂತಾರಲ್ಲ ದೇವರು ಎಷ್ಟು ಬೇಗ ಕಣ್ಬಿಟ್ಬಿಟ್ಟವ್ ನೋಡಿ ನಿಮ್ಗೆ ಅಂತ ಹೇಳ್ಬಿಟ್ಟು ಹೆಂಗೋ ನಿನ್ನ ಮಗ ಒಳ್ಳೆ ಸಂಪಾದನೆ ಮಾಡ್ತಾವನಿ. ಮತ್ತೆ ಏನಂತೆ ಇನ್ನೇನು ತಿರ್ಗಾ ಊರಿಗೆ ಬಂದವರಲ್ಲ ತಿರುಗಿ ಪ್ಯಾಟೆ ಗಿಟ್ಟೆಗೆ ಹೋಗಿಲ್ವಂತ. ಅಯ್ಯೋ ನಾವುನುವೆ ಪ್ಯಾಟ್ಗೆಲ್ಲ ಹೋಗ್ಬಿಟ್ಟು ಪ್ಯಾಟೆನಾಗೇನೇ ಇದು ಬಿಡ್ಬೇಕು ಮನೆ ತಗೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀವಿ ಕಣಕ. ಪ್ಯಾಟೆನಾಗೇನೆಯ ಕ್ಲೀನಾಗಿ ಯಾವ್ದಾರ ಒಂದು ಮನೆ ತಗೋಬಿಟ್ಟು ಅಲ್ಲೇ ಸೆಟ್ಲ್ ಆಗ್ಬೇಕು. ನನ್ನ ಮಗಂಗೆ ಇವಾಗ ಇಷ್ಟೇ ಅಲ್ಲ ಕೋಟಿ ಕೋಟಿದ್ ಬೇರೆ ನೆನೆಯ ಐತೆ ಬಿಸ್ನೆಸ್, ಕೋಟಿದ್ ಬಿಸ್ನೆಸ್ಸು ಅದು ಬೇರೆ ನೆನೆಯ ನೋಡ್ಕೊಳಕ್ಕೆ ಹೇಳಿವ್ನಿ ಅವ್ನಿಗೆ. ಅದನ್ನು ನೋಡ್ಕೊತೀನಿ ಅಂತ ಹೇಳವನೇ ಕೋಟಿದನು. ಇನ್ನೇನು ಮುಂದಿನ ತಿಂಗಳಿಗೆ ಐತಂತೆ ಬಿಸ್ನೆಸ್ಸು. ಆ ಬಿಸ್ನೆಸ್ ಎಲ್ಲನೂ ಸೆಟ್ ಆಗೋಗ್ಬಿಟ್ರೆ ನಾನಂತೂ ₹1,00,00,000 ಮನೆ ತಗೋಬಿಟ್ಟು ಅಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ ಕಣಕ. ಅಯ್ಯೋ ಊರೇನೇನಿಯ ಕೊಂಡಾಡ್ತಾ ಇತ್ತು ಕಣವ ನಿನ್ನಂತುಣ್ವೆ. ಇಡೀ ಊರೇನೇನಿಯ ಕೊಂಡಾಡ್ತಾ ಐತೆ. ಅಯ್ಯೋ ಸುಮಿ ಹಂಗಂತೆ ಹಿಂಗಂತೆ, ಸುಮಿ ಹಂಗೆ ಫೇಮಸ್ ಆದ್ಲಂತೆ ಹಿಂಗೆ ಫೇಮಸ್ ಆದ್ಲಂತೆ ಅಂತ ಹೇಳ್ಬಿಟ್ಟು ಊರೆಲ್ಲ ಕೊಂಡಾಡ್ತಾ ಐತೆ. ನನಗಂತುಣ್ವೆ ಯಾ ಪಾಟಿ ಖುಷಿ ಆಯ್ತದೆ ನನಗಂತುಣ್ವೆ ಅಂತ ಹೇಳಿದ್ರೆ ಅಯ್ಯೋ ಬುಡತಗೆ. ಅಯ್ಯೋ ನೋಡಪ್ಪ ಸುಮಿ ಹಂಗಿದ್ದೋಳೆ ಹಂಗ ಹೋಗ್ಬಿಟ್ಟು ಇವಾಗ ಮಗ ಲಕ್ಷ ಸಂಪಾದನೆ ಮಾಡ್ಕೊಂಡ್ಬಿಟ್ಟು ತಂದು ಕೊಡ್ತಾನಂತೆ ಅಂತ ಹೇಳ್ತಾರೆ. ಅಲ್ಲ ಸುಮಿ ಮತ್ತೆ ಈಗ ಆ ಮನೆಯಾಗ ಹಾಕಿದ್ಯಾ ಯಾವ್ದನ್ನ ಸಂದಕಿರ ಮನೆ ಬಾಡಿಗೆ ಗಿಡಿಗೆ ತಗೊಂಡಿರೋದಲ್ವೇ? ಅಕ್ಕ ನಾನು ಯೋಚನೆ ಮಾಡ್ಕೊಂಡು ಹುಡುಕ್ತಾ ಇವನಿ ಬುಡ್ಕಕ್ಕೆ ಅಂತಾನೆ ಬಂದೆ. ಈ ರಾಮಣ್ಣವ್ರ ಮನೆ ಬಾಡಿಗೆಗೆ ಸಿಗ್ತದೆ ಅಂತ ಕೇಳಿದಕ್ಕೆ ರಾಮಣ್ಣವ್ರು ಇಲ್ಲ ಕಣಗ ಬ್ಯಾರು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ಅದೇ ಇನ್ನು ಸಂಡಕ್ಕಿರ ಮನೆ ನೋಡ್ತಾಗತ್ತೀನಿ ಕಣಕ್ಕ. ತಗೊಳಮಿ ಹಳೆ ಮನೆಯಾಗ ಎಷ್ಟು ದಿನ ಅಂತ ಹೇಳ್ಬಿಟ್ಟಿತ್ತು ಈಗ ನೀನು ತಾನೇ ಯೋಸ್ ದಿನ ಅಂತ ಇರಕಾಯ್ತದ ಹೇಳು ನೀನು ಆರಾಮಾಗೆ ಯಾವುದೋ ಒಂದು ಮನೆಗೆ ಹೋಗ್ಬಿಟ್ಟು ಸಂದಕ್ಕಿರ ಮನೆಗೆ ಸೇರ್ಕೊಂಡು ನಿನ್ನ ಮಗುನಿ ಹಂಗೆ ಬಾಡ್ಕೋಗಿ ತಗೊಬಿಟ್ಟು ಬಂದು ನೋಡು. ನಿನ್ನ ಸೊಸೆ ಇವಾಗ ಹೆಂಗೆ ಹೊಸ ಮನೆ ತಗೊಂಡೊಳ್ಳ ನೀನು ಹಂಗೆ ಯಾವುದನ್ನೊಂದು ಮನೆಯೇ ತಗೊಬಿಡು. ನಿನ್ನ ಸೊಸೆ ಮುಂದೆ ನೀನು ಗ್ರೇಟ್ ಆಗೋಗ್ಬಿಡ್ತೀಗಲ್ಲ. ಕಣಕ್ಕ ನಂದು ಅದೇನೇ ಪಿಲಾನ್ ಐತೆ. ನಾನು ನನ್ನ ಮಗಂಗೆ ಹೇಳಿದ್ದೀನಿ ಇನ್ನೇನಕ್ಕ ಈ ಸಲ ₹5,00,000 ತಗೊಬಿಟ್ಟು ಬಂದಿದ್ದೆ ಎಲ್ಲ ಖರ್ಚಾಯಿತು. ಇನ್ನೊಂದು ಸ್ವಲ್ಪ ಐತೆ ಅಷ್ಟೇನಿಯ. ಇನ್ನೇನಿದ್ರು ಹೋಗ್ಬಿಟ್ಟು ಪ್ಯಾಟೆನಾಗೆ ಮನೆ ತಗೋಬೇಕಲ್ಲ ಅದ್ರ ಬಗ್ಗೆ ನೀ ಯೋಚನೆ ಮಾಡಬೇಕು. ಇನ್ನೇನೋ ಮುಂದಿನ ತಿಂಗಳು ಹೊಸಿ ದುಡ್ಡು ಬರ್ತದಂತೆ ನನ್ನ ಮಗಂಗೂ. ಆ ದುಡ್ಡು ಪಡ್ಡು ಬಂದರೆ ಹೆಂಗೋ ನಂದು ಸೊರೋಯ್ತದೆ. ₹1,00,00,000 ಬರ್ತಂತ ಅವನಿಗೂ. ನೋಡೋಣಕ್ಕ ನನ್ನ ಮಗನ ಬಿಸ್ನೆಸ್ಗೆ ಏನು ಅಡ್ಡಿ ಇಲ್ಲ ಆರಾಮಾಗಿ ಆಯ್ತದೆ. ಬಿಡತ್ತರಿ ಎಲ್ಲ ಒಳ್ಳೇದಾದ್ರೆ ಸರಿ ಸರಿ ಕಣಕ್ಕ ಅಂತ ಕೊಯ್ತೀನಿ ಗೊತ್ತಾಯ್ತು ಹೋಗ್ಬೇಕು. ಏನು ಮಗ ಕೋಟಿ ಸಂಪಾದನೆ ಮಾಡೋಗ್ಬಿಟ್ಟವ್ ನಿನ್ನಂಗೆ ಮಾತಾಡ್ತಾರಲ್ಲ. ಇವ್ನು ಬಂಡವಾಳ ಏನು ಸ್ಯಾನ ದಿನ ಇರಕ್ಕಿಲ್ಲ ಬಾ. ಇವ್ನು ಬಂಡವಾಳ ನೀಟಾಗಿ ಬೈಲಾಯ್ತದೆ. ಇವ್ನು ಬಂಡವಾಳ ಏನು ಅಂತ ನಂಗೆ ಗೊತ್ತಿಲ್ವಾ. ಸ್ಯಾನ ದಿನ ಏನು ಇರಕ್ಕಿಲ್ಲ ಬಾ. ಇವ್ದೆಲ್ಲ ಬೈಲಾಗೋಯ್ತದೆ. ಅಲ್ಲ ಯಾವಂತಾನೆ ಲಕ್ಷ ಸಂಪಾದನೆ ಮಾಡ್ಕೊಂಬಿಟ್ಟು ಬರೋಕ್ಕಾಯ್ತದೆ ಹೇಳು. ಇವ್ರು ಮಾಡ್ತಾವ್ರೆ ಅಂದ್ರೆ ನಂಗೆ ಯಾಕೋ ಡೌಟ್ ಗೊತ್ತೈತೆ ಬಿಡು. ಇವತ್ತು ಅಲ್ದಿರ ನಾಳಿಕೆ ವಿಷಯ ಗೊತ್ತಾಗಕ್ಕಿಲ್ವೇ ಏನು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತದಲ್ವಾ ಬುಟ್ಟಾಕ ಯಾಕೆ ಸುಮ್ಕೆನೆ ಅಣ್ಣ. ನಾನು ಇನ್ನು ಯಾವ ಬಿಸ್ನೆಸ್ ಮಾಡೋಕ್ಕೂ ಬರಲ್ಲ ಏನು ಬರಕ್ಕಿಲ್ಲ ಕಣಣ್ಣ. ಇನ್ನು ಬಿಸ್ನೆಸ್ಗೆಲ್ಲೂ ಬರೋದಿಲ್ಲ ನಾನಂತೂ ಕೊನೆ ಕಣಣ್ಣ ಮುಗ್ದೋಯ್ತು. ಇನ್ನು ನನ್ನ ಊರಾಗ ಏನು ಇದ್ಬಿಡ್ತೀನಿ ನಾನಂತೂ ಬರೋದಿಲ್ಲ ಕಣಣ್ಣ. ಲೇ ಯಾಕಲ ಬರೋಕ್ಕಿಲ್ಲ ಏನಾಯ್ತು ಅಂತ ಹೇಳ್ಬಿಟ್ಟು ಒಳ್ಳೆ ದುಡ್ಡು ಬರೋ ಟೈಮಾಗೆ ಬ್ಯಾಂಕದು ಗೊತ್ತಲ್ಲ ಇವಾಗ ಒಳ್ಳೆ ದುಡ್ಡು ಬರೋ ಟೈಮಾಗೆ ಬರೋಕ್ಕಿಲ್ಲ ಅಂತ ಹೇಳ್ತಿದ್ದೀಗಲ್ಲ ನನಗೆ. ಏನೆಲ್ಲ ಬಂದಿರೋದು ನಿಂಗೆ ದೊಡ್ಡ ಅಪ್ಪತ್ತು ಇಲ್ಲ ಕಣ ನಾನು ಬರೋಕ್ಕಿಲ್ಲ. ನಂಗೆ ಯಾವ ಕಾಳ್ತಾನೆ ಯಾವ ಬಿಸ್ನೆಸ್ಸು ಅವನ ಅಜ್ಜಿ ನಂಗೆ ಏನೂ ಬೇಡ ಯಪ್ಪ. ನಾನು ಎಂಡ್ರು ಕೊಟ್ಟಿರೋ ಏಟ್ಗೆ ಸೊಂಟೆಲ್ಲ ಮುರಿದೋಗ್ಬಿಟ್ಟೈತಣ್ಣ. ನಾನಂತೂ ಬರೋಕ್ಕಿಲ್ಲ. ಯಾಕೆ ನೀನು ಎಂಡ್ರು ಹೊಡೆದ್ಲಾ? ಕಣ್ಣ ನಾಯಿಗೆ ಹೊಡೆದ್ಲು ಕಣ್ಣ. ಅಣ್ಣ ನೀನು ದಯವಿಟ್ಟು ನನ್ನ ಯಾವ ಬಿಸ್ನೆಸ್ಗೂ ಕರಿಬೇಡ, ಯಾವ ಬಿಸ್ನೆಸ್ಗೂ ಇದು ಮಾಡ್ಬೇಡ ಕಣ್ಣ. ನಾನು ಬರೋಕ್ಕಿಲ್ಲ ಕಣ್ಣ. ನಾನಂತೂ ಈ ಬಿಸ್ನೆಸ್ ಎಲ್ಲನೂ ನಂಗೆ ಎಂಥದ್ದು ಬೇಡ. ನನಗೆ ನನ್ನ ಹೆಂಡತಿ ಸರಿಯಾಗಿ ಬಾರ್ಸಾಕ್ಬಿಟ್ಟವಳೆ. ನಿನ್ನ ಜೊತೆ ಮಾತಾಡ್ಕೊಡ್ದು ಅಂತ ಹೇಳ್ಬಿಟ್ಟವಳೆ. ಈಗ ಸುಮ್ಕೆ ನೀನು ಕಷ್ಟ ಆಯ್ತದೆ ಕಣ್ಣ. ನಂಗಂತೂ ನೀನು ಸವಾಸ ನೀನು ಬೇಡ ಕಣ್ಣ. ಅಲ್ಲ ಕಣ ಇದೊಂದೇ ಒಂದು ಕಿತ ಮಾಡ್ಬಿಟ್ರೆ ನಮ್ಮ ಲೈಫ್ ಎಲ್ಲ ಸೆಟ್ಲ್ ಆಯ್ತದೆ. ಅರ್ಥ ಮಾಡ್ಕೊಳ್ಳಿ ನನ್ನ ಮಾತು ಕೇಳು. ಇದೊಂದೇ ಒಂದು ಕಿತ ಲೈಫ್ ಫುಲ್ ಮನೆಗಿನೇ ತಗೊಂಡು ಲೈಫ್ ಎಲ್ಲ ಸೆಟ್ಲ್ ಆಯ್ತದೆ. ನೀನು ನಿಜವಾಗೂ ನಾನು ಹೇಳ್ತೀನಿ ಕೇಳಿಸ್ಕ. ನೀನು ಮಂಕ್ ಆಡಕ್ಕೆ ಹೋಗ್ಬೇಡ. ಅವಳಿ ನೀನು ಹೆಂಡತಿ ಮಾತು ಕಟ್ಕೊಂಡು ಹಿಂಗೇನಾಗಬೇಕು. ನಿನ್ನ ಹೆಂಡತಿ ನಿಂಗೇನಾದ್ರೂ ಇಡ್ರಿಸ್ತಾಳ ಇಲ್ಲ ತಾನೇ? ನನ್ನ ಮಾತು ಕೇಳು ಬ್ಯಾಡ. ಅಯ್ಯೋ ಈಗ ಬಂದಿರ ಎಂಡ್ರು ಮಾತು ಕೇಳಕ್ ಶುರು ಮಾಡ್ಕೊಬಿಟ್ಟೆ ನೀನು ಬಡ್ಡೈತಿ ನನ್ನ ಮಗನೇ. ನೋಡಕ ಬಾ ಅಂತ ಹೇಳಿದ್ರೆ ಬರೋಕ್ಕಿಲ್ಲ ಅಂತ ಹೇಳ್ತಾನೆ. ಇದೊಂದೇ ಒಂದು ಬಿಸ್ನೆಸ್, ಇದೊಂದೇ ಒಂದು ಮಾಡಿದ್ರೆ ಎಲ್ಲ ಸೊರೈತದೆ. ಬಾ ಅಂದ್ರೆ ನಾನು ಎಂಡ್ರು ಬಡೋದು ಬರೋಕ್ಕಿಲ್ಲ ಅಂತ ಹೇಳ್ತಾವನಲ್ಲ ಇವನು ನೀನು ಎಂತ ಇರ್ಬೇಡ ಹೇಳಿ ನೀವೇನೇ. ಅಲ್ಲ ಯಾರನ್ನ ಬರೋಕ್ಕಿಲ್ಲ ಅಂತ ಹೇಳೋಕ್ಕಾಯ್ತದ? ಇವನು ಮೊದಲೇ ಮಾನ ಮರುವದಿ ಬಿಟ್ಟು ಇವ್ನಿಗೆಲ್ಲ ಯಾಕೆ ಅವ್ನು ಹೆಂಡತಿ ಮಾತು ಕೇಳಬೇಕು ಹೇಳಿ ನೀವೇ ಬಸಿ ಹೇಳಿ. ಇದೊಂದೇ ಒಂದು ಕಿತ ನಾವು ಬಿಸ್ನೆಸ್ ಮಾಡ್ಬಿಟ್ರೆ ಟಾಪ್ ಲೆವೆಲಾಗಿ ಬಂದ್ಬಿಡ್ತೀವಿ. ಇವ್ನಿಗೆ ಯಾಕೋ ಈಗಲೇನಿಯ ಇಷ್ಟ ಆಯ್ತಿಲ್ಲ ಮಾಡೋಕ್ಕೆ. ಲೈ ಲೋಪರ್ ಏನ್ಲ ಬಂದ್ರೆ ನಿಂಗೆ ದೊಡ್ಡಪ್ಪತ್ತು ಹೋಗ್ಬಿಟ್ಟು ಮಾಡ್ಬೇಕಷ್ಟೇ. ನೀ ಬಿಸ್ನೆಸ್ ಮಾಡಕ್ಕಿಲ್ಲ ಅಂದ್ರೆ ಹಾಕೊಂಡು ಚಟ್ನಿ ಮಾಡಾಕ್ಬಿಡ್ತೀನಿ ನೋಡು. ಈ ಊರಾಗೆಲ್ಲ ಬಿಲ್ಡಪ್ ಕೊಟ್ಕೊಬಿಟ್ಟು ಬಂದಿದ್ದೀನಿ. ಊರ್ ಜನ ಎಲ್ಲ ನಿನ್ನ ಹೊಗಳ್ತಾವ್ರಂತೆ. ಅಯ್ಯೋ ಹಂಗೆ ಅಯ್ಯೋ ಹಿಂಗೆ ಅಂತ ಹೇಳ್ಬಿಟ್ಟು ಸಾವುಕಾರ ಹೋಗ್ಬಿಟ್ರು ಅಂತ ಹೊಗಳ್ತಾವ್ರಂತೆ. ಈ ಹೊಗಳ ಟೈಮಾಗೆ ನಾವು ನೆಲ ಕಚ್ಚಿದ್ರೆ ಚೆನ್ನಾಗಿದ್ದಲ್ಲ.
ಹಾ ಈ ಮನೆಯ ಕಿತ್ತೋಗಿರೋ ಮನೆಯಾಗ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾವು ತಾನೇ ಇರೋಣ ನೋಡ್ಲಾ ನಾವು ಇನ್ನೊಂದು ಬಾಡಿಗೆ ಮನೆ ಮಾಡ್ಕೊಂಡು ಹೊಂಟೋಗ್ಬಿಡ್ಬೇಕು ಇಲ್ಲ ಅಂದ್ರೆ ಸ್ವಂತ ಮನೆ ಮಾಡ್ಕೋಬೇಕು ಬೆಂಗಳೂರಾಗೆ ಇಲ್ಲ ಅಂದ್ರೆ ಸಂದಕ್ಕಿರ್ತದ ಅಮ್ಮ ನಿಂಗೆ ಗೊತ್ತಾಗಕ್ಕಿಲ್ಲ ಲಕ್ಷ್ಮು ತಗೊಂಡು ಬೆಂಡೆತ್ತವಳಲ್ಲಿ ಗೊತ್ತೇನು ಯಾಕರ್ಸ್ ಮಾಕೋಗ್ಬಿಟ್ಲು ಲೋಪರ್ ನನ್ನ ಮಗನ ಇನ್ನೊಂದು ಕಿತೇನಾರ ಅವ್ನ ಜೊತೆ ಸೇರ್ಕೊಂಡು ಬಿಸ್ನೆಸ್ ಅಂತ ಹೋದ್ರೆ ತುಂಡ್ಗಟ್ಟಿಗೆ ತಗೊಂಡು ಮುರ್ದಾಕ್ಬಿಡ್ತೀನಿ ಸೊ ಅಂಡ್ವಾ ಹಂಗೆ ಹಿಂಗೆ ನೀನೇ ನನಗೆ ಇದು ಮಾಡ್ತೀಗ ನನಗೆ ಅದೇನೋ ಅಂತ ಹೇಳ್ತಾರಲ್ಲ ಹೆಂಗಂದ್ರೆ ಹಂಗೇನೇ ಬೈದಾಕ್ಬಿಟ್ಟವಳೆ ಅಮ್ಮ ಅವಳು ಹೇಳೋದ್ರಾಗೂ ಅರ್ಥ ಐತೆ ಕಣಮ್ಮ ನಾನಂತೂ ಇನ್ನ ಇವ್ನ ಜೊತೆ ಬಿಸ್ನೆಸ್ ಅಂತ ಹೋಗಕ್ಕಿಲ್ಲ ಕಣಮ್ಮ ದಯವಿಟ್ಟು ನನ್ನ ಇಲ್ಲಿಗೆ ಏನೇ ಬಿಟ್ಬಿಡಮ್ಮ ದಯವಿಟ್ಟು ನನ್ನ ಕೈಲಿ ಏನಾಯ್ತದೋ ಕೂಲಿನಲ್ಲಿ ಮಾಡ್ಕೊಳ್ಬೇಕಾದ್ರೆ ಜೀವನ ಮಾಡ್ಬಿಡ್ತೀನಿ ಇವ್ನ ಜೊತೆ ಹೋಗ್ಬಿಟ್ಟು ನಾನು ಬಿಸ್ನೆಸ್ ಅಂತ ಮಾಡೋಕ್ಕಿಲ್ಲ ಅಮ್ಮ ನಂಗಂದು ತಲೆಯೆಲ್ಲ ತಿರುಗುತ್ತಾ ಬತ್ತೈತೆ ದಿನ ಬೈದಾಗ ಏನೇ ಸಾಯಕ್ಕಾಗಕ್ಕಿಲ್ಲ ಕಣಮ್ಮ ನನಗೆ ಯಾವ ಲಕ್ಷ ಕೋಟಿರು ಬೇಕಿಲ್ಲ ಕಣಮ್ಮ ನನಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳೋದು ಬಿಡಮೋ ಓ ಯಾರು ಸುಮ್ಕಿನಿಯ ಈ ಸುಮ್ಮನೆ ತಗ್ಲುಗಿಗ್ಲು ಹಾಕೊಂಡ್ರೆ ಅಂತ ಸಂದಕ್ಕಿರಕ್ಕಿಲ್ಲ ಕಣಮೋ ಲೇ ಇದೊಂದೇ ಒಂದು ಕಿತ್ತ ಅದೇನೋ ಬಿಸ್ನೆಸ್ ಮಾಡ್ರೆ ಲೈಫೇ ಸೆಟ್ಲ್ ಆಯ್ತದೆ ಅಂತ ಹೇಳ್ತಾ ಅಂತಾನೆ ಲೈಫ್ ಎಲ್ಲ ಸೆಟ್ಲ್ ಆಯ್ತದೆ ಅಂತಂದ್ರೆ ನೀನ್ ಯಾಕೆ ಮಾಡಕ್ಕಿಲ್ಲ ಅಂತ ಹೇಳ್ತೀಯ ಲೈಫ್ ಸೆಟ್ಲ್ ಆಯ್ತದೆ ತಾನೆ ಲೋಪರ್ ನನ್ನ ಮಗನೇ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋದು ನೋಡೋದು ಬಿಟ್ಬಿಟ್ರೆ ನೀನು ಏನ್ ಆಟ ಆಡ್ತಿದ್ದೀಗನ್ನು ಮೊದಲು ಲೈಫ್ ಸೆಟ್ಲ್ ಮಾಡ್ಕೊಳ್ಳೋದು ನೋಡ್ಕೊಂತೀರಿ ನನ್ನ ಮಗನೇ ಹೇಳಕ್ಕಂಗೆ ಆ ಕಾಂಬ್ಲಿಗೆ ನಾನು ಬರ್ತೀನಿ ಬಿಸ್ನೆಸ್ಗೆ ನಾನು ಸೇರಿಸ್ಕೊಳ್ಳಿ ನಾನು ಕಷ್ಟಪಟ್ಬಿಟ್ಟು ಕೆಲಸ ಮಾಡಿಬಿಟ್ಟು ಟಾಪಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಒದ್ದಾಡ್ತಾವಳು ಅವಳು ನನ್ನನ್ನು ಸೇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತಂದ್ರೆ ಇವನು ಪಾಪ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಸೇರಿಸ್ಕೊಂಡಲ್ಲ ಅದಕ್ಕೆ ಕೋಟಿ ಬರೋದೆ ಅಂತ ಅಂದ್ರೂ ಬರೋಕ್ಕಿಲ್ಲ ಅಂತ ಹೇಳ್ತಿರೋದು ಎಂತ ಕಂತ್ರಿ ಇರಬೇಡ ಅಮ್ಮ ನೀನು ಎಷ್ಟು ಹೇಳಿದ್ರು ನಾನಂತೂ ಬಿಸ್ನೆಸ್ ಅಂತ ಈಗಿತ ಹೋಗಕ್ಕಿಲ್ಲ ಕಣಮ್ಮ ನಂಗೆ ಇಷ್ಟವೇ ಇಲ್ಲ ಕಣಮ್ಮ ನಾನು ಹೋಗಕ್ಕಿಲ್ಲ ಕಣಮ್ಮ ನಾನು ಈಗಲೇ ಹೇಳಿದ್ದೀನಿ ಸಾಕು ಈಗ ಹೋಗ್ಬಿಟ್ಟು ಮಾಡಿರೋದೇನಿಯ ಆ ಲಕ್ಷ್ಮು ಸರಿಯಾಗಿ ಎರೆತಾಗ ಎತ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಬೆಂಡೆ ಬಿಸಾಕ್ಬಿಟ್ಲು ಕಣಮ್ಮ ಇನ್ನು ಅದನ್ನೆಲ್ಲ ನಾನು ಇನ್ನೊಂದ್ಸಲ ಇನ್ನು ಒಡೆಸ್ಕೊಂಡು ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಇದು ನೋಡ್ಲೆ ನಾನಂತೂ ಇರಕ್ಕಿಲ್ಲ ಕಣಮ್ಮೋ ನಾನು ಹೋಗಕ್ಕೂ ಇಲ್ಲ ನಾನು ಏನು ಮಾಡೋದಿಲ್ಲ ಬೇರೆ ಕೆಲಸ ಊರಾಗ ಯಾವ್ದನ್ನು ಹುಡುಕತೀನಿ ಹೋಗಮ್ಮೋ ಯಾವ್ದಲ್ಲ ಸಿಗ್ತದೆ ನಿಂಗೆ ಬೇವರ್ಸಿ ನಿಂಗೆ ಯಾವ ಸಿಗ್ತದೆ ನಿನಗೆ ಕೆಲಸ ಅಯ್ಯೋ ನಿನ್ ಮಕ ಮುಚ್ಚ ನಿನಗೆ ಸಿಕ್ಬಿಡ್ತದೆ ಈಗ ಏನೇ ಕೆಲಸ ಅಂತಾನು ಸಿಕ್ಬಿಡ್ತದೆ ಈ ಊರಾಗ ನೀನ್ ಕೂಲಿ ಮಾಡೋ ಕೆಲಸ ಬಿಟ್ರೆ ನಿಂಗೆ ಬೇರೆ ಯಾವ ಕೆಲಸನೂ ಸಿಗಕ್ಕಿಲ್ಲ ನನ್ನ ಮಾತು ಕೇಳು ನಿಂಗೆ 10 ಪೈಸದ ಕೆಲಸನೂ ಸಿಗಕ್ಕಿಲ್ಲ ಸುಮ್ಮನೆ ಕೋಟಿ ಸಂಪಾದನೆ ಮಾಡ್ಬಿಟ್ಟು ಒಂದ್ಕಿತ ಸೆಟ್ಲ್ ಆಗೋದು ನೋಡ್ಲಾ ನೀನ್ ಎಂಡ್ರ ಮಾತು ಕಟ್ಕೊಂಡು ನೀನು ಹಾಳಾಗಿ ಹೋಗ್ಬೇಡ ನೀನ್ ಎಂಡ್ರು ಸರಿ ಇಲ್ಲ ನೀನ್ ಎಂಡ್ರು ಅವಳಿಗೇನ್ಲ ಎದ್ರಕೊಳ್ಳೋದು ನೀನು ಅವಳು ಯಾಕೆ ಸೀಮೆ ಕಿತ್ತೋದಳು ಅಂತ ಹೇಳ್ಬಿಟ್ಟು ಎದ್ರಕತ್ತಿಗಲ್ಲ ನೀನು ಅಮ್ಮ ನಿಂಗೆ ಎಷ್ಟು ಕಿತ ಹೇಳಿದ್ರು ನಿಂಗೆ ಅರ್ಥ ಆಯ್ತಿಲ್ಲ ನಾನು ಏನು ಕೇಳ್ತಾ ಇದ್ದೀನಿ ಅಂತ ಹೇಳೋದನ್ನ ಅರ್ಥ ಮಾಡ್ಕ ಅಣ್ಣ ನಾನು ಬರೋಕ್ಕಿಲ್ಲ ನನ್ನ ದೇವರಣೆಗೂ ನೀನು ಸಾಕು ನಿನ್ನ ಬಿಸ್ನೆಸ್ ಸಾಕು ಈಗಲೇ ಏನೇನೋ ಟೆನ್ಷನ್ ಆಯ್ತಾ ಕುಂತೈತಿ ನನಗಂತೂ ಲೋ ಮಗ ಹೇಳೋದನ್ನ ಕೇಳವಸಿ ನೀನ್ ಎಂಟ್ರ ಮಾತು ಕಟ್ಕೊಂಡು ಹಾಳಾಗಿ ಹೋಗ್ಬೇಡ ಕಣ್ಲಾ ಹೇಳೋದನ್ನ ಕೇಳವಸಿ ಅಯ್ಯೋ ನನ್ನ ಮಗನೇ ಎಲ್ಲ ಮ್ಯಾಲ್ಗಡೆಗೆ ಬಂದು ಇನ್ನೇನು ಸೆಟ್ಲ್ ಆಗಬೇಕು ಅನ್ನೋ ಟೇಮಗೆ ಈ ಕೊಂತ್ರಿ ನನ್ನ ಮಗ ಹಿಂಗೆ ಮಾಡ್ತಾನಲ್ಲ ಇವನು ಅವಳು ಎಂಡ್ರು ಈ ಮದ್ಯಕ್ಕೆ ಏನಕ್ಕೆ ಬಂದ್ಲು ಅಂತ ಹೇಳ್ಬಿಟ್ಟು ಅವಳು ನಾವೆಲ್ಲ ಉದ್ಧಾರ ಆಗೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕಂತ್ರಿ ಬುದ್ಧಿ ಹೇಳ್ಕೊಟ್ಟವಳೆ ಅಂತ ಅನ್ನಿಸ್ತದೆ ಆ ಕಿತ್ತೋದ್ ಬಡ್ಡಿ ನೋಡ್ದ ನಾನ್ ಸಂದಕ್ಕಿರೋದು ಅವಳಿಗೆ ಇಷ್ಟ ಇಲ್ಲ ಅದಕ್ಕೆ ಹಿಂಗೆಲ್ಲ ಮಾಡಿರೋದು ಅಕ್ಕ ಈಗ ಏನ್ ಮಾಡ್ತೀರಾ ನಿಮ್ಮ ಮಗನ್ ನಾವ್ ಹೆಂಗೋ ಪಾರ್ಟ್ನರ್ ಆಗಿ ಸೇರ್ಸ್ಕೊಂಡ್ವಿ ಹೆಂಗೋನುವೆ ಕರ್ಕೊಳ್ಳೋಣ ಪಾಪ ಕಷ್ಟದಾಗವನಿ ಅಂತ ಈಗ ನೋಡಿದ್ರೆ ಬರೋಕಿಲ್ಲ ಅಂತ ಹೇಳ್ಬಿಟ್ಟು ನೆಟ್ ಹೋಯ್ತಾವನಲ್ಲ ಅಷ್ಟು ದೊಡ್ಡ ಬಿಸ್ನೆಸ್ ಕಣಕ್ಕ ಕೋಟಿ ರೂಪಾಯಿ ಬಿಸ್ನೆಸ್ ಎಂಟಿ ಮಾತು ಕಟ್ಕೊಂಡು ಹಾಳು ಮಾಡ್ಕೊತಾವನಲ್ಲಕ್ಕ ನೋಡಿ ನೀವು ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮ ಸೊಸೆನೇ ಹಿಂಗೆಲ್ಲ ಮಾಡಿರೋದು ನಿಮ್ಮ ಸೊಸೆ ಇವಾಗ ಸಣ್ಣದಾಗಿ ಬಿಸ್ನೆಸ್ ಮಾಡ್ಕೊಂಡು ಬೆಳಿತಾವಳಲ್ಲ ನಿಮ್ಮ ಸೊಸೆ ಅದಕ್ಕೆ ಹಿಂಗೆಲ್ಲನೂ ಹಿಂಗೆ ಮಾಡ್ತಾ ಇರೋದು ಕಂತ್ರಿ ಅವಳು ಬಿಸ್ನೆಸ್ ಸ್ಟಾಪ್ ಆಗಿರಬೇಕು ನೀವೆಲ್ಲ ಲೋ ಲೆವೆಲಾಗಿ ಬಂದ್ಬಿಟ್ಟು ಬಿದ್ದೋಗ್ಬಿಡ್ಬೇಕು ಅಂತ ಅವಳು ಪ್ಲಾನ್ ಮಾಡೋಳೆ ಅಂತ ಅನ್ನಿಸ್ತದೆ ಇಲ್ಲ ಅಂದ್ರೆ ನಿಮ್ಮ ಮಗನ ತಲೆ ಕೆಡಿಸ್ಬಿಡೋಲ್ಲ ಅವಳು ನೋಡಿದ್ರೆ ನಿಮ್ಮ ಮಗನ ತಲೆ ಹೆಂಗೆ ಕೆಡಿಸ್ಬಿಟ್ಟು ಕೊಡಿಸೋಳೆ ಅಂತ ಹೇಳ್ಬಿಟ್ಟು ಯಪ್ಪ ಮುಗೀತು ಕತೆ ಬಿಡು ಇನ್ನು ಅವಳೇನೇ ಅವ್ನು ಹೇಳ್ದಂಗೆ ಅವಳು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಮಗ ಇರ್ತಾನೆ ನೀವು ಬೀದಿಗೆ ಬರ್ತೀರಾ ನಾನಂತೂ ಇವ್ರ ಜೊತೆ ಬಿಸ್ನೆಸ್ಗೆ ಸೇರ್ಕೊಬಿಡೋಣ ಅಂತ ಅನ್ಕೊಬಿಟ್ಟಿವ್ನಿ ಬಿಸ್ನೆಸ್ ಥರ ಆಗೋಯ್ತೀವಿ ನಾವು ಒಳ್ಳೊಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದು ನಿಮ್ಮ ಮಗಂಗೋಸಿ ಬುದ್ಧಿ ಹೇಳಿ ಇಲ್ಲ ಅಂತ ಹೇಳಿದ್ರೆ ಹಿಂಗೇನಿ ಹಾಳಾಗಿ ಹೋಗ್ಬಿಡ್ತಾನೆ ಇವ್ರ ಮಾತು ಕಟ್ಕೊಂಡಿನೇನಿಯ ನನ್ನ ಮಾತು ಮೀರ್ತಿರಲಿಲ್ಲ ನನ್ನ ಮಗ ಇವಾಗ ನೋಡ್ರಿ ಎದ್ದು ಅಂಟೆ ಬಿಟ್ನಲ್ಲ ನನ್ನ ಮಗ ನನ್ನ ಮಾತು ಮೀರ್ತಿರ್ಲಿಲ್ಲ ನನ್ನ ಮಗ ಈಗ ನೋಡಿದ್ರೆ ಹೆಂಗೆ ಮಾತು ಮೀರ್ಬಿಟ್ಟ ನೋಡು ಹಿಂಗೆಲ್ಲ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅನ್ಕೊಂಡೇನೇ ಇರಲಿಲ್ಲ ನಾನು ಕೊಟ್ಟಿದ್ದು ನನ್ನ ಮಗ ಮಾಡ್ತೀನಿ ಅವನಿಗೆ ಸರಿಯಾಗಿ ನನ್ನ ಸೊಸೆಗೂ ಸರಿಯಾಗಿ ಗಾಳಿ ಬಿಡಿಸ್ತೀನಿ ಅಲ್ಲ ನನ್ನ ಮಗನ ತಲೆ ಕೆಡಿಸ್ಬಿಟ್ರೆ ನೋಡು ಬಿಸ್ನೆಸ್ ಹೆಂಗೋನೂ ಮಾಡ್ಕೊಂಡು ಸಣ್ಣಕಿರೋ ತಲೆ ಕೆಡಿಸ್ಬಿಟ್ಟು ಕರ್ಕೊಂಡು ಹೋಯ್ತಾಳಲ್ಲ ಇಷ್ಟು ದಿನ ನನ್ನ ಮಾತು ಕೇಳ್ಕೊಂಡಿದ್ದ ಈಗ ನೋಡಿ 4 ಹುಡುಗ ಸಾಡಿದ ತಕ್ಷಣ ಎಂಡ್ರು ಬೇಕಾಯ್ತ ನನ್ನ ಮಗಂಗೆ ಎಂಡ್ರ ಮಾತು ಕಟ್ಕೊಂಡು ಓಡೋಗ್ಬಿಟ್ಟವನೆ ಅಯ್ಯೋ ನೀವೇ ಎದ್ರಕೊಂಡು ಸಾಯೋದು ಹೇಳಿ ಸರಿಯಾಗಿ ಗ್ರಾಚಾರ ಬಿಡಿಸಿದ್ರೆ ಸೊರೋಗೋದು ಸ್ವಾಸೆ ಅಂತ ಅನ್ಕೊಂಡಿರ್ತೀರಾ ಅವಳು ಸರಿಯಾಗಿ ಮಾಡ್ತಾಳೆ ನಿಮ್ಗಂತೂ ಸರಿಯಾಗಿ ಗ್ರಾಚಾರ ಬಿಡಿಸಿ ನೀನೇ ಅವಳೆ ನಮ್ಮ ತಂಟೆಗೆ ಬರೋಕ್ಕೆ ಮುಚ್ಕೊಂಡಿದೆ ಅಂತ ಬಿಡಿಸಿದ್ರೆ ಬಂದ್ಬಿಡಳ ಇಲ್ಲಿ ಗಂಟನೂ ನೀವೇ ಹೇಳಿ ಎಲ್ಲನೂ ಎಡಬಟ್ಟು ಕೆಲಸ ಮಾಡೋದು ನೀವೇನೇನಿಯ ತಲೆ ಮೇಲೆ ಕುರ್ಸ್ಕೊಂಡಿದ್ದೀರಾ ಸ್ವಾಸೆ ಅಂತ ಹೇಳ್ಬಿಟ್ಟು ಈಗ ನೋಡಿ ನಿಮ್ಮ ಮಗ ಬಿಸ್ನೆಸ್ ಮಾಡಕ್ಕೆ ಹೋಗಕ್ಕಿಲ್ಲ ಅಂದ್ರೆ ಇನ್ನು ಕಾಸೆಲ್ಲಿಂದ ಬರ್ತದೆ ನೀವು ಕೊನೆ ಗಂಟ ಕೂಲಿ ಮಾಡ್ಕೊಂಡು ಇಲ್ಲೇನೇ ಇರಬೇಕಾಯ್ತದೆ ಯೋಚನೆ ಮಾಡಿ ನೋಡಿ ಯೋಚನೆ ಮಾಡಿ ನೋಡದ ಮಾಡ್ತೀನಿ ನಮ್ಮ ಒಳ್ಳಿಗೆ ಕಿತ್ತೋದಳು ನನ್ನ ಮಗು ನಾನು ಇಸ್ಕೊಂಡು ನನ್ನ ಬಿಸ್ನೆಸ್ಗನ ಕಳಿಸ್ತೀನಿ ಕೂಲಿಗನ ಕಳಿಸ್ತೀನಿ ಏರೋಪ್ಲೇನಗನ ಕಳಿಸ್ತೀನಿ ಅದನ್ನ ಕಟ್ಕೊಂಡು ಅವಳಿಗೆ ಏನಾಗಬೇಕು ಕಂತ್ರಿಗೆ ಲೋಪರ್ ಬಡ್ಡಿಗೆ ಮಾಡ್ತೀನಿ ಲೋಪರ್ ಮುಂಡೆ ಇದ್ದಂಗೆ ಅವಳು ಹೋಗಿ ಜನ್ಮ ಜಾಲಿಸಿ ಬುದ್ಧಿ ಬರ್ತದೆ
ನಿಮ್ಮ ಮಗನ ಕಲಿಸ್ಕೊಡಿ ಅಷ್ಟೇನೆ. ಪ್ಲಾನ್ ಎಲ್ಲ ಮಾಡ್ಬಿಟ್ಟಿದ್ದೀನಿ ಬಿಸ್ನೆಸ್ಗೆ. ಈಗ ಸಡನ್ನಾಗಿ ಬರೋಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಎಲ್ಲ ಲಾಸ್ ಆಗೋಗಿ ಬಿಡಕ್ಕಿಲ್ವಾ? ಇದೊಂದೇ ಒಂದು ಕಿತ್ತ ಬರೋಕ್ಕೆ ಹೇಳಿ. ನನ್ನ ಮಗ ಬಿಸ್ನೆಸ್ ಬರ್ತಾನೆ, ನೀವು ತಲೆ ಕೆಡಿಸ್ಕೊಬೇಡಿ. ನಾನು ಕಳಿಸ್ಕೊಡ್ತೀನಿ ನನ್ನ ಮಗನ ಹೆಂಗನ ಮಾಡ್ಬಿಟ್ಟು. ನೀವು ಯೋಚನೆ ಮಾಡಬೇಡಿರಿ. ನನ್ನ ಸೇರಿಸ್ಕೊತೀನಿ ಅಂತ ಹೇಳಿದ್ರಲ್ಲ. ಕಮ್ಲಿ ಊರಾಗೆಲ್ಲ ಗೊತ್ತಾಗಂಗೆ ಮಾಡಬೇಡ ವಿಷಯನ ಮೊದಲೇ ನಾನು ಯಾರಿಗೂ ಹೇಳಿಲ್ಲ. ಈ ಊರಾಗಿರೋರಿಗೆಲ್ಲ ಹೇಳ್ಕೊಂಬಿಟ್ಟು ಬರೋಂಗೆ ಮಾತ್ರ ನೀನು ಮಾಡಬೇಡ. ನಿನ್ನ ಕೈ ಮುಗಿತೀನಿ ಹೊಸ ಸುಮ್ಕಿರ್ ನೀನು, ಸರಿನಾ? ನೋಡು, ಇವಾಗ ಎಲ್ಲನೂ ಶಾನೆ ಗೀತಾಡೋದು ಎಲ್ಲನೂ ಶಾನೆ ಬೇಡ. ಇಲ್ಲೆಲ್ಲ ಮಾತಾಡ್ಕೊಂಡು ಕುಂತ್ಕೊಬಿಟ್ರೆ ನಮ್ಮ ಬಂಡವಾಳ ಎಲ್ಲ ಬೈಲಾಗೋಗ್ಬಿಡ್ತದೆ. ನೋಡು, ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ. ಈ ಊರಾಗೆ ನೀನು ಮಾಡೋಣ ಅಂತ ಹೇಳ್ದೆಲ್ಲ ಕಳ್ತನ್ವಾ, ಪ್ಲಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡು ನೀನು. ಆಮೇಕಿಂದ ಉಳ್ದಿದ್ದು ನಾನು ನೋಡ್ಕೊತೀನಿ, ಸರಿನಾ? ಈಗ ನಮ್ಮ ಹುಡುಗ ಇನ್ನೊಬ್ಬವನೇ, ಅವನು ಎಲ್ಲೋ 8 ತಿಂಗಳು ಕರ್ಕೊಂಡು ಹೊಂಟೋಗ್ಬಿಟ್ಟವನೇ. ಅವನು ಎಲ್ಲ ಬರಲಿ, ಎಲ್ಲ ಬಂದ್ಮೇಲೆ ಪ್ಲಾನ್ ಮಾಡೋಣ. ಸರಿ ಸರಿ, ಅದೇನೋ ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಆ ಬಿಸ್ನೆಸ್ಗೆ ನನ್ನೂ ಹಾಕತ್ತೀರಾ? ಅದು ಬ್ಯಾಂಕ್ ದರೋಡೆ, ಅದ್ರಾಗೆಲ್ಲ ನಿನ್ನ ಕೈಲಿ ಆಗಕ್ಕಿಲ್ಲ ಮಾಡೋಕ್ಕೆ. ಯಾಕಾಗಕ್ಕಿಲ್ಲ? ಆಯ್ತದೆ, ನಾನು ಬರ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಷ್ಟು ಹೆಲ್ಪ್ ಮಾಡ್ತೀನಿ ನನ್ನ ಕಡೆಯಿಂದ. ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ಬರ್ತೀನಿ. ಪ್ಲೀಸ್ ನನಗೊಂಚೂರು ಭಾಗ ಕೊಡಿ. ನೋಡು ಕಮ್ಲಿ, ನೀನು ಊರು ಬಿಟ್ಬಿಟ್ಟು ಬರಂಗಿಲ್ಲ. ಪೊಲೀಸರು ಹೇಳೋರು ಅಂದಮೇಲೆ ನೀನು ಸುಮ್ಮನಿರ್ಬೇಕು. ಊರು ಬಿಟ್ಬಿಟ್ಟು ಬಂದ್ಬಿಟ್ರೆ ತಿರ್ಗಿ ಆಮೇಕಿಂತ ಅಲ್ಲಿ ಆಚಾರ ಕೆಡ್ತದೆ ನಿನಗೆ. ಹೊಸಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡು ಸುಮ್ಮನಿರು.